ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಇಂದು ಅರಸೀಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಪ್ರಾಚೀನ ಚಂದ್ರಮೌಳೇಶ್ವರ ಶಿವಾಲಯಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯವರ ದರ್ಶನ ಪಡೆದರು. ಬಳಿಕ ನಾಡಿನ ಶಾಂತಿ, ಸಮೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರು ಹಾಗೂ ಸ್ಥಳೀಯರು ಶಾಸಕರಿಗೆ ಆತ್ಮೀಯ ಸ್ವಾಗತ ಕೋರಿದರು. ಹಬ್ಬದ ಸಂಭ್ರಮದಲ್ಲಿ ದೇವಾಲಯದಲ್ಲಿ ಭಕ್ತರ ಸಂಚಾರ ಹೆಚ್ಚಾಗಿ ಕಂಡುಬಂದಿತು. ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಅರಸೀಕೆರೆ ನಗರದಲ್ಲಿ ಸುಮಾರು 1200 ವರ್ಷಗಳ ಇತಿಹಾಸವುಳ್ಳ ಹೊಯ್ಸಳರು ನಿರ್ಮಿಸಿರುವಂತಹ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಶಿವಾಲಯ ಅರಸೀಕೆರೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯಂದು ಸುಮಾರು ಬೆಳಗ್ಗೆ 3 ಗಂಟೆ ಬೆಳಗಿನ ಜಾವದಿಂದ ಮಹಾರುದ್ರಾಭಿಷೇಕದಿಂದ ಪ್ರಾರಂಭಗೊಂಡು ಸಕಲ ಭಕ್ತಾದಿಗಳು ಆಗಮಿಸಿ ಮಹಾರುದ್ರಾಭಿಷೇಕದಲ್ಲಿ ಪಾಲ್ಗೊಂಡು ಎಲ್ಲ ಅಭಿಷೇಕದಲ್ಲಿ ಪುನೀತರಾಗಿ ಪ್ರಸಾದವನ್ನು ಸ್ವೀಕರಿಸಿ ಈ ಒಂದು ದೇವಸ್ಥಾನದಲ್ಲಿ ಜಾಗರಣೆಯ ಮುಖಾಂತರ ಇದ್ದು ಅವರ ಒಂದು ಭಕ್ತಿ ಸೇವೆಯನ್ನು ಸಮರ್ಪಿಸಿ ಈ ಒಂದು ಶಿವಾಲಯದಲ್ಲಿ ಪುನೀತರಾಗ್ತಾರೆ. ಈ ಒಂದು ಶಿವಾಲಯದ ವಿಶೇಷವೇನಪ್ಪ ಅಂದರೆ, ಈ ಒಂದು ದೇವಸ್ಥಾನದಲ್ಲಿ ನಾದಮಂಟಪ ಹಾಗೂ ಈ ಒಂದು ನಕ್ಷತ್ರಾಕಾರದ ಮಂಟಪವಿರುವುದು ವಿಶೇಷವಾಗಿರುತ್ತದೆ. ಈ ವಿಶೇಷ ಇನ್ನೂ ಒಂದೇನಪ್ಪ ಅಂದರೆ, ಈ ಹೊಯ್ಸಳರು ಕಟ್ಟಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಎಲ್ಲೇ ಹೊರಗಡೆಯಿಂದ ನೋಡಿದ್ರು ಸಹ ಈ ಹೊರಗಡೆಯಿಂದ ನೋಡ್ತಕ್ಕಂಥ ಜನ ಇದು ಯಾವುದು ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಗೊತ್ತು ಮಾಡೋದಕ್ಕೆ ಶಿಖರದ ಮೇಲೆ ಕಳಸದ ತಳಭಾಗದಲ್ಲಿ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ಒಂದು ವಿಶೇಷ. ಕರ್ನಾಟಕದಲ್ಲಿ ಇದು 2ನೇ ದೇವಸ್ಥಾನವಾಗಿರ್ತದೆ. ಜನ